ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಮಾರ್ನಿಂಗಿಂದ ವೀಡಿಯೋ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ಯಾರು ನೋಡ್ತಾರೋ ಗೊತ್ತಿಲ್ಲ, ಯಾಕೆಂದರೆ ತುಂಬ ಟೈಮ್ ಆಯಿತು. ವ್ಯೂಸ್ ಎಲ್ಲ ಡ್ರಾಪ್ ಆಗಿದೆ. ಯಾಕೆಂದರೆ ನಾವು ಯಾವುದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲಿಲ್ಲದ್ರೆ ಅದು ತುಂಬ ಡೌನ್ ಆಗಿ ಹೋಗುತ್ತೆ. ಒಂದು 6 ಮಂತ್ ಜಾಸ್ತಿ ಆಯಿತು ನಾನು ಯೂಟ್ಯೂಬ್ ಕರೆಕ್ಟಾಗಿ ಯೂಸ್ ಮಾಡಿದೆ. ಸೊ ಏನಾಗುತ್ತೋ ಗೊತ್ತಿಲ್ಲ. ಯಾವ ಎಕ್ಸಾಮ್ ಅಪ್ಪ ನಿಮಗೆ ಇವತ್ತು? ಸರಿ, ಎಕ್ಸಾಮ್ ಯಾವುದು? ಇಂಗ್ಲೀಷ್. ಹೌದಾ? ಟೈ ಹಾಕಲ್ವಾ? ಬೇಡ ಅಂತ ಹೇಳ್ತೀನಿ. ಯಾಕೆ? ಆಟಲ್ಲ, ಶೆಕೆನಾ? ಅದಕ್ಕೆ ಹೇಳ್ತಿಲ್ಲ. ರಾಗಿ ಗಂಜಿ ಮಾಡುವ ಅಂತ, ರಾಗಿ ಮನ್ನಿ ಅಂತ ಹೇಳ್ತೀವಲ್ಲ, ಅದು ಶುಗರ್ ಹಾಕ್ತಾಯಿಲ್ಲ. ಜಸ್ಟ್ ಸ್ವಲ್ಪ ಹಾಲು ರಾಗಿ ಇದು ಮಾಡಿ ಹಾಕ್ತಿದ್ದೀನಿ. ಸ್ವಲ್ಪ ಆನಿಯನ್ ಹಾಕಿದ್ದೀನಿ, ಯಾಕೆಂದರೆ ಈಗ ಸೆಕೆ ಜಾಸ್ತಿ ಅಲ್ಲ. ಮತ್ತು ವಾಕಿಂಗ್ ಹೋಗೋ ಅಂತ. ರಾಗಿ ಮಣ್ಣಿ ಕುಡಿತಾ ಇದ್ದೀನಿ ಮತ್ತು ಊಟ ಮಾಡೋಂಥ. ತಿಂಡಿ ಏನು ಮಾಡಿಲ್ಲ ಆ್ಯಕ್ಚುಲಿ, ಮಗನಿಗೆ ಅಂತ ಸ್ವಲ್ಪ ಪುಳಿಯೋಗರೆ ಮಾಡಿದೆ. ನಾನು ಹುಳಿ ಐಟಮ್ ಏನು ತಿನ್ನಲ್ಲ ಮಾರ್ನಿಂಗ್ ಟೈಮು ಜಾಸ್ತಿ, ಅದಕ್ಕೆ. ಇವಾಗ ವಾಕಿಂಗ್ ಹೋಗಬೇಕು. ಸ್ವಲ್ಪ ದೂರ ಇದೆ, ಒಂದು 2 ಕಿಲೋಮೀಟರ್ ಅಷ್ಟಿದೆ. ದೊಡ್ಡ ಪಾರ್ಕ್. ಸೊ ಅಲ್ಲಿಗೆ ಹೋಗುವಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬಿಸಿಲು ಇದ್ದರೆ ಶಾಲ್ ಇಟ್ಕೊಂಡಿದ್ದೀವಿ. ನಾವು ಪಾರ್ಕ್ ಹೋಗ್ತಿದ್ದೀವಿ ನಡ್ಕೊಂಡು. ಜನತಾ ಬಜಾರ್ ನಿಯರ್. ಇದು ಗೋ ಪಾರ್ಕ್ ಗೊತ್ತಿದೆ, ಚೆನ್ನಾಗಿದೆ ಪಾರ್ಕ್. ನೋಡಿ, ದೊಡ್ಡದಿದೆ ಪಾರ್ಕಲ್ಲಿ. ಸ್ವಲ್ಪ ವಾಕಿಂಗ್ ಮಾಡಿ ಕೂತಿದ್ದೀನಿ. ಚೆನ್ನಾಗಿದೆ ಪಾರ್ಕ್, ತುಂಬ ದೊಡ್ಡದಿದೆ. ಇವಾಗ ಊಟ ವೈಟ್ ರೈಸ್ ಮಾಡಿದ್ದೆ, ಸೊ ಅದೇ ತಿನ್ನುವಂತ. ಹಾಗೆ ಬನಾನಾ ಫ್ರೈ ಮಾಡಿದ್ದೆ, ಇದು ಏರ್ ಫ್ರೈಯರಲ್ಲಿ. ಆಯಿಲ್ ಹಾಕ್ಲಿಕ್ಕಿಲ್ಲಲ್ಲ, ಸೊ ತೊಂದರೆ ಇಲ್ಲ. ಹಾಗೆ ಒಂದು ಕುಕ್ಕುಂಬರ್. ಕರಿ ಏನು ಮಾಡಿಲ್ಲ, ಸೊ ಅದರಿಂದಾಗಿ ಕರ್ಡ್. ಈಗ ಬೇಸಿಗೆ ಅಲ್ವಾ, ಕರ್ಡ್ ತಿಂದರೆ ಒಳ್ಳೆಯದು, ತಂಪಾಗಿರುತ್ತೆ. ಆರ್ಡ್ರ್ ಕೊಟ್ಟಿರೋದು ಇವತ್ತು ಬಂತು. ಸೊ ಇದು ಈ ಥರ ನೋಡಿ, ಚಿಕ್ಕ ಪೀಸಾಗಿ ನಾವು ಯೂಸ್ ಮಾಡ್ಕೋಬೋದು. ಅಂದರೆ ಅಡಿಗೆ ಕೋಣೆ ಕ್ಲೀನ್ ಮಾಡಲಿಕ್ಕೆ ಬೇಗ ನಿಮಗೆ ಅಬ್ಸರ್ವ್ ಆಗುತ್ತೆ ನೀರು. ಹಾಗೆ ವಾಶ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಮತ್ತು ಗ್ಲಾಸ್ ಎಲ್ಲ ಇರುತ್ತೆ, ಅದು ಕ್ಲೀನ್ ಮಾಡ್ಬೋದು. ಸ್ಕ್ರ್ಯಾಚಸ್ ಬರಲ್ಲ. ಕಾರೆಲ್ಲ ವಾಶ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಈ ಥರ ನಿಮಗೆ ಕಟ್ ಮೇ ಬಿ ಒಂದರಲ್ಲಿ 20 ಆ ಥರ ಬರುತ್ತೆ. ಅದಕ್ಕಿಂತ ಕಮ್ಮಿ ಜಾಸ್ತಿನೂ ಇದೆ. ಇದಕ್ಕೆ ನಿಯರ್ 200 ರುಪೀಸ್. ಯಾರಿಗಾದರೂ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ರೀಯೂಸೇಬಲ್ ಕಿಚನ್ ಟವೆಲ್, ಮೈಕ್ರೋ ಫೈಬರ್ ಇದು ಟವೆಲು. ಸೊ ಚೆನ್ನಾಗಿದೆ, ಸಾಫ್ಟು ಇದೆ ನೋಡಿ. ಈ ಥರ ನೀರಿದ್ದರೆ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು. ಈ ಥರ ವರ್ತ್ ಇದೆ. ಯಾಕೆಂದರೆ ಇಲ್ಲದ್ರೆ ನಾವು ಒಂದಿದಕ್ಕೆ ಈ ಥರದ್ದೆಲ್ಲ ತಗೊಂಡ್ರೆ, ಇದು ಕಪ್ಪಾಗಿದೆ ಯೂಸ್ ಮಾಡಿ ಈ ಥರದ್ದೆಲ್ಲ ನಿಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ. 4 ಬರೋದು. ಬಟ್ ಇದು ವರ್ತ್ ಇದೆ. ರೀಯೂಸ್ ಮಾಡ್ಕೋಬೋದು. ಈ ಥರ ಗ್ಯಾಸ್ ಸ್ಟವ್ನು ಈ ಥರ ಕ್ಲೀನ್ ಮಾಡ್ಕೋಬೋದು. ನಿಮಗೆ ಸ್ಕ್ರ್ಯಾಚಸ್ ಎಲ್ಲ ಬರಲ್ಲ ಇದರಲ್ಲಿ.
ಮತ್ತು ಕ್ಲೀನ್ ಒಣಗಿಸ್ಕೋಬೋದು, ಒಣಗಿಸಿ ಮತ್ತೆ ಯೂಸ್ ಮಾಡ್ಬೋದು. ಎಲ್ಲಿದ್ಯಾ ನನ್ನ ಮಗ? ನಾವೀಗ ಪಾರ್ಕಿಂಗ್ ನಡ್ಕೊಂಡು ಹೋಗಾಯ್ತಾ? ಆಟೋದಲ್ಲಿ ಬೇಡ ಪ್ಲೀಸ್, ವಾಕಿಂಗ್. I love you, Mom. ಓಕೆ, ಐ ಲವ್ ಯು ಬೇಬಿ. ಗೊತ್ತಿದೆ, ವೀಡಿಯೋ ಬರ್ತುಂಡು, ಬಾಳದ ವೀಡಿಯೋ ಬರ್ತುಂಡವ. ಓಕೆ, ಸಂಜೆ ಪಾರ್ಕಿಗೆ ಬಂದಿದ್ದೇವೆ. ಮಗನನ್ನು ಕರ್ಕೊಂಡು, ಅವನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಇಲ್ಲಿ. ಸೊ ಅದಕ್ಕೆ ನಾನು ವಾಕಿಂಗ್ ಆಲ್ರೆಡಿ ಆಗಿದೆ ಬೆಳಿಗ್ಗೆನು, ಈಗ ಬರುವಾಗಲೂ ವಾಕಿಂಗ್ ಮಾಡಿಕೊಂಡೇ ಬಂದಿದ್ದು. ಸೊ ಅದಕ್ಕೆ ವಾಕಿಂಗ್ ಹೋಗಿಲ್ಲ. ಈಗ ನನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಲಡನ್ ಕಡೆ ಹೋಗ್ತೀನಿ. ಕರೆಂಟ್ ಇಲ್ಲ, ಹೌದು. ಅದಕ್ಕೆ ಮಳೆ ಬರ್ತಾ ಇದೆ, ಅದಕ್ಕೆ ಪಕ್ಷಿಯ ಕಾಣ್ತಿದೆ. ನಾವು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ರೀಚ್ ಆಗ್ತಾ ಬಂದೆವು. ಮಳೆಯಿಂದಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು, ಅದಕ್ಕೆ ಮೆಟ್ರೋದಲ್ಲಿ ಹೋದರೆ ಅದರಲ್ಲೂ ರಶ್ ಇರುತ್ತೆ. ಈ ಟೈಮ್ಗೆ ಹೋದರೆ 7-8 o'clock ಹಂಗೆ. ಆಲ್ಮೋಸ್ಟ್ ಪವರ್ ಎಲ್ಲ ಕಟ್, ಪವರ್ ಎಲ್ಲ ಇಲ್ಲ. ರೀಚ್ ಆದೆವು, ಅವರು ಫ್ಲ್ಯಾಟ್ ಹತ್ರ ರೀಚ್ ಆದೆವು. ಆಟೋದಲ್ಲಿ ಬಂದಿರೋದು ನಾವು ಇಷ್ಟು ದೂರ. ಮನ್ಪು ನೋಡಿ, ಬೌನ್ಸ್ ಆಗುತ್ತೆ ನೋಡಿ. ತಲೆ ಮೇಲೆ ಬಾ.